ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪಾಪುಗೆ 1.5 ತಿಂಗಳದು ಇಂಜೆಕ್ಷನ್ ಹಾಕ್ಸಿದ್ದು ದಿನದ ವ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೇಳ್ತಾ ಇದ್ರಿ 1.5 ತಿಂಗಳದು ವ್ಯಾಕ್ಸಿನೇಷನ್ ಹಾಕ್ಸಿದ್ರಾ ಅಂತ. ಇನ್ನೂ ಹಾಕ್ಸಿರ್ಲಿಲ್ಲ. ಅವಾಗ ಬೆಳಿಗ್ಗೆ ಬೇಗನೆ ಹೋಗ್ಬೇಕಿತ್ತು ಹಾಸ್ಪಿಟಲ್ಗೆ. 11 ಗಂಟೆಗೆಲ್ಲ ಬರೋಕ್ಕೆ ಹೇಳಿದ್ರು. ಇನ್ನು ಗಂಜಿ ಕುಡಿದ್ಬಿಟ್ಟು ನಾನು ರೆಡಿ ಆದೆ. ಹಾಗೆ ಗಂಜಿ ಮಾಡೋದು ಹೇಗೆ ಅಂತ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ. ಹಾಕಬೇಕು ಅಂದರೆ ಇಷ್ಟು ಕುದ್ದಿ ಬೇಕಲ್ಲ, ಇಷ್ಟು ನೀರು ಇರಬೇಕು. ಇವಾಗ ಗ್ಯಾಸ್ ಹಚ್ಚಿ ಅದು ಕುದಿಯೋಕ್ಕೆ ಇಕ್ಬೇಕು. ನೀರು ಕುದಿಬೇಕಾ? ನೀರು ಕುದಿಬೇಕು. ಆಮೇಲೆ ಅದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ತುರ್ದು ಮಡಗಿದ್ಯಾ? ಕುಟ್ಟಿ ಪುಡಿ ಮಾಡಿ ಮಡ್ಕೊಂಡಿದ್ದೆ. 1 ಗ್ಲಾಸ್ಗೆ ಇದು 2 ಸ್ಪೂನ್. 2 ಸ್ಪೂನ್ ಹಾಕಿದ್ರೆ ಸಾಕು. ಸಿಹಿನೂ ಹಾಕ್ಬಾರ್ದು, ಜಾಸ್ತಿ ಸಿಹಿಯಲ್ಲ, ಸ್ವಲ್ಪ ಕರೆಕ್ಟಾಗಿರಬೇಕು. ಬೆಲ್ಲ ಹಾಕೋಷ್ಟೊತ್ತು ನೀರು ಕುದ್ದೇ ಬಿಡುತ್ತೆ. ಗಂಜಿ ಮಾಡೋದೇನು 10 ನಿಮಿಷಕ್ಕೆ ಮಾಡ್ಬೇಕು. 10 ನಿಮಿಷನೂ ಬೇಡ. ರವೆ ಗಂಜಿ ಮಾಡೋಕ್ಕೆ ರವೆ ಹುರಿದು ಇಟ್ಕೊಬೇಕು. ಹಿಂಗೆ ರವೆ ಹುರಿದಿರ್ಬೇಕಾ? ಹುರಿದಲ್ಲೇ ಮಾಡೋಕ್ಕಾಗಲ್ಲ. ಫುಲ್ ಕೆಂಪಾಳೆ ಹುರಿದು ಇಟ್ಕೊಬೇಕು. ಇಂಥದ್ದು ನೀರು ಕುದಿಬೇಕಾದ್ರೆ ನೀರು ಕುದಿಬೇಕಾದ್ರೆ 3 ಸ್ಪೂನ್ ಹಾಕು. ಇಂಥದ್ದು 1 ಸ್ಪೂನಲ್ಲಿ 3 ಸ್ಪೂನ್ ಹಾಕಿದ್ರೆ ಸಾಕು. ಗಂಟೆ ಆಗ್ಬಿಡ್ತದೆ. ಇಲ್ಲ, ಗಂಟೇನಾಗಲ್ಲ. ತಿರುಗಿಸಿದ್ರೆ ಸಾಕು. ತಿರುಗಿಸ್ಬೇಕು, ಸುಮ್ಮನೆ ತಿರುಗಿಸ್ಬೇಕು, ಬೇಯಬೇಕಲ್ಲ. ಆಯಿತಾ? ಚೆನ್ನಾಗಿ ಹುರಿಬೇಕು ರವೆನ. ಅದಕ್ಕೆ ಏನು ಮಾಡಬೇಕು, ಈಗ ಮತ್ತೆ ಅದು ಕುದಿ ಬರೋ ಅಷ್ಟರೊಳಗೆ ಹಾಲು ಕಾಯಿಸಿಟ್ಟಿರ್ತೀವಲ್ಲ, ನೋಡಿ ಇಷ್ಟು ಹಾಲು ಹಾಕ್ಕೊಬೇಕು. ಇರು 1 ನಿಮಿಷ. ಅದು ಅರ್ಧ ಲೋಟನಾ? ಅರ್ಧ ಲೋಟ ನೀರು, ಅರ್ಧ ಲೋಟ 1 ಲೋಟ ಆಗುತ್ತೆ ಬೆಂದಿದ್ದು. 1/4 ಲೋಟ ನೀರು ಹಾಕ್ಬೇಕಾ? ಗಂಜಿ ರೆಡಿ. ಇದಕ್ಕೊಂದು ಏಲಕ್ಕಿ ಕಾಯಿ ಕೊಡಿ. ಏಲಕ್ಕಿ ಕಾಯಿನ ಒಂದೇ ಒಂದು ಮಡಿಕೊಂಡಿರೋದು ಡೈಲಿ ಒಂದು ಹಾಕಿದ್ರೆ ಹಾಕ್ಬೋದು. ಒಂದೊಂದು ದಿನ ಹಾಕ್ಬೋದು, ಒಂದೊಂದು ದಿನ ಹಾಕಲಿಲ್ಲ ಅಂದ್ರೂ ಕುಡಿಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಕುಡ್ಕೊಂಬಿಡ್ಬೋದು. ಅಂದರೆ ಕುಡಿಯೋಕ್ಕಾಗಲ್ಲ ನಮಗೆ. ಏಲಕ್ಕಿ ಒಂದು ಏಲಕ್ಕಿ ಕಾಯಿ ಕುಟ್ಟು ಹಾಕಿದ್ರೆ ಗಮ್ ಅನ್ನುತ್ತೆ. ಇದೊಂದು ಸ್ವಲ್ಪ ಮಾಡಬೇಕು. ಚೆನ್ನಾಗಿ ಮಾಡಬೇಕಾ? ಹಾಲು ಚೆನ್ನಾಗಿ ಕಾಯ್ದಿದ್ರೆ ರವೆ ಬೇಯೋ ತನಕ ಅಷ್ಟೇ ಅಲ್ಲ? ಹಾಲು ಕಾಯ್ದೆ ಹಾಕ್ಬೇಕು. ಹಸಿ ಹಾಲು ಹಾಕಿದ್ರೆ ಹಾಲು ಹಸುಸ್ಕಾಗುತ್ತೆ. ಅದು ಜಾಸ್ತಿ ಹೊತ್ತು ಬೇಯಿಸ್ಕೊಂಡು ಕುತ್ಕೊಬೇಕಾಗುತ್ತೆ. ಅರ್ಧ ಲೋಟ ನೀರು ಕುದಿಯೋದು ಎಷ್ಟೊತ್ತು? ರವೆ ಬೇಯೋದು ಎಷ್ಟೊತ್ತು? ಒಂದು ಏಲಕ್ಕಿ ಕಾಯಿ ಕುಟ್ಟೋಷ್ಟೊತ್ತಿಗೆ ಅದಾಲೆ ಗಂಜಿ ಆಗಿರೋದು. ರವೆ ಗಂಜಿ ಕುಡಿಬೇಕು. ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತಲ್ಲ? ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ. ಕೆಟ್ಟ ನೀರು ಮೈಯಲ್ಲಿರೋ ಕೆಟ್ಟ ನೀರು ನಾವು ಡೈಲಿ ಬಾಣಂತಿಗೆ ಇದೇ ನಾಷ್ಟ. ಕುಡಿದ್ಬಿಟ್ಟು ಸುಮ್ಮನೆ ಇರಬೇಕು. 1 ಲೋಟ ಕಾಫಿ. ಕಾಫಿಗೆಲ್ಲ ಹಿಟ್ಟು ಕುಡಿಯೋಲ್ಲ ಅಂದರೆ ಅದಕ್ಕೆ ಅದನ್ನೂ ತಪ್ಪಿಸಿ ಬಿಡ್ತೀವಿ ಜಾಸ್ತಿ ಹೀಟ್ ಆದರೆ. ಒಂಚೂರು ಮಾಡಬೇಕು. ಗಮ್ ಅಂತ ಪಾಯಸ ಥರ ಗಮ್ ಅಂತ ಏಲಕ್ಕಿ ಹಾಕಿದ್ರೆ. 1-2 ಕುದಿ ಕುದಿದ್ರೆ ಆಫ್ ಮಾಡ್ಕೊಳ್ಳೋದು ಅಷ್ಟೇ ಗಂಜಿ. ಹೀಗೆ ಒಂದು ಫೋಟೋ ತಗೊಂಡು ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು. ನೋಡಿ ಅದಕ್ಕಿರ್ಬೇಕು ಗಂಜಿ. ಇಷ್ಟಿದಾಗ ಇಳಿಸ್ಕೊಳ್ಳೋದಾ? ಇಷ್ಟಿದ್ರೆ ಇಳಿಸ್ಕೊಳ್ಳೋದ? 1 ನಿಮಿಷ ಬೆಂದರೆ ಏನೂ ಆಗಲ್ಲ. ಅಷ್ಟಿದ್ದಾಗಲೇ ಇಳಿಸ್ಕೋಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ ಬೆಂದ್ಮೇಲೆ ಇಳಿಸ್ಕೋಬೇಕು. ರವೆ ಬಂದಮೇಲೆ ರವೆ ಬಂದಮೇಲೆ ಈಗ ಒಬ್ಬೊಬ್ರು ಗಂಜಿ ಕುಡಿಯೋಕ್ಕಾಗಲ್ಲ ಅಂದರೆ 1 ಸ್ಪೂನ್ ಹಾಕಿರೋ ಇಳಿಬಾರ್ದು ಗಂಜಿ ಒಳಿಕೆ. ಹಂಗೆ ಮಾಡ್ತಾರೆ. ರವೆ ಕ್ಲೀನಾಗಿ ಗುದ್ದಿರಲ್ಲ, ಹಾಲು ಚೆನ್ನಾಗಿ ಕಾಯಿಸಲ್ಲ. ಆ ಗಂಜಿ ಕುಡಿಯೋಕ್ಕಾಗಲ್ಲ. ಹೆಂಗಪ್ಪ ಕುಡಿತಾರೆ ಇವ್ರು? ಈಗ ಇಷ್ಟು ದಿನ ಕುಡಿದಿದೆಯಲ್ಲ ನೀನು, ಗಂಜಿ ಏನು ಚೆನ್ನಾಗಿರ್ತದೆ ಕುಡಿಯೋಕ್ಕೆ? ಚೆನ್ನಾಗಿರುತ್ತೆ. ಮತ್ತೆ ಹಂಗೆ ಮಾಡಿದ್ರೆ ಕುಡಿಬೋದು, ಎಲ್ಲರೂ ಕುಡಿಬೋದು. ರವೆ ಗಂಜಿ ಮಾಡಿದ್ರೆ ಕೊಡಮ್ಮ ಅಂತ ಪ್ರಗತಿಗೆ ಇಷ್ಟ ಬಂದಾಗ ಮಾಡ್ಕೊಡಿನಲ್ಲ, ಎಕ್ಸ್ಟ್ರಾ ಅವ್ಳಿಗೊಂದು ಲೋಟ ಮಾಡ್ಬಿಡ್ತೀನಿ ಇವಾಗ್ಲೂ. ಪ್ರೀತಮ್ಮ ಕುಡಿತಾನೆ.
ಪ್ರೀತಮ ಪ್ರಗತಿ ಇಬ್ಬರು ಕುಡಿತಾರೆ. ಈ ಅದಕ್ಕಿರ್ಬೇಕಾ? ಹಿಂಗೆ ಬಿಟ್ಟರೆ ಹಿಂಗೆ ಇರಬೇಕು ಅದಕ್ಕೆ. ತುಂಬ ಬಿಡಬೇಡ. ಅಲ್ಲ ಹೇಳಿದ್ದು 1 ಲೋಟ ಆಗುತ್ತೆ ನೋಡಿ, ಕರೆಕ್ಟಾಗಿ ಅಷ್ಟಿಷ್ಟು ನೀರು ಇಕ್ಕಿರಿ, ಇಂಥದ್ದು 1 ಲೋಟ ಆಗುತ್ತೆ, ಒಬ್ಬರಿಗೆ ಸರಿ ಹೋಗುತ್ತೆ. ಬಿಸಿ ಇಟ್ಕೊಳಕಲ್ಲ ಕಣಮ್ಮ, ನಾನು ಚೂರು ಬಗ್ಸು, ಆಮೇಲೆ ಬಿಡ್ಕೊಂಡಿರ್ತಾವ ಆರ್ಕಂಡ್ಲಿ ಒಂಚೂರು ಬಿಸಿ. ಅಲ್ಲಿ ನನಗೆ 3 ಮಂತ್ಸ್ವರೆಗೂ ಇನ್ನು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ರವೆ ಗಂಜಿನೇ ಕೊಡೋದು. ಅದಾದಮೇಲೆ ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿರೋದು ಒಂದು ಟ್ಯಾಬ್ಲೆಟ್ ತೊಗೊತೀನಿ. ಯಾವುದು ಅಂದರೆ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ನೈಟ್ ಮತ್ತು ಮಾರ್ನಿಂಗಿಗೆ. ಟ್ಯಾಬ್ಲೆಟ್ನ ನನಗೆ 3 ಮಂತ್ಸ್ವರೆಗೂ ಸಜೆಸ್ಟ್ ಮಾಡಿದ್ದಾರೆ. ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಕ್ಯಾಲ್ಶಿಯಂ ಮತ್ತು ಬ್ಲಡ್ ಲಾಸ್ ಆಗಿರುತ್ತೆ, ಅದಕ್ಕೆ ಐರನ್ ಟ್ಯಾಬ್ಲೆಟು ಕೊಡ್ತಾರೆ. ಇನ್ನು ನಾನು ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಬ್ಯಾಗಿಗೆ ಪಾಪುದು ಫೈಲ್ ಫಸ್ಟು ನೋಡಿಕೊಂಡೆ. ಅವನು ಹುಟ್ಟಿದ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಹಾಕ್ಸಿದ್ವಿ ಫಸ್ಟ್ನೇದು. ಅಲ್ಲಿಗೆ ಹೋಗ್ಬೇಕಿದ್ರಿಂದ ಒಂದು ಫೈಲ್ ಕೊಟ್ಟಿರ್ತಾರಲ್ವ ಅದೊಂದು, ಮತ್ತು ಒಂದು ಸೆಟ್ ಪ್ಯಾಂಪರು ಮತ್ತು ಫೀಡಿಂಗ್ಗೆ ಅಂತ ಒಂದು ಕ್ಲಾತು, ಇದು ಮತ್ತು ವಾಟ್ರ್ ಬಾಟ್ಲು, ಇದಿಷ್ಟೂ ಇಟ್ಕೊಂಡಿರ್ತೀನಿ ಬ್ಯಾಗಲ್ಲಿ. ಇದು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ತೊಗೊಂಡೋಗ್ಬೇಕು. ಆಮೇಲೆ ಮತ್ತೆ ನಮಗೆ ನೀರು ಕುಡಿಯೋಂಗಾದ್ರೆ ನೀರು ಬೇಕಲ್ವ, ಬಿಸಿನೀರಿಗೆ ಅಂತ ಒಂದು ಬಾಟಲ್ ನೀರು ತೊಗೊಂಡಿರ್ತೀನಿ. ಹಾಗೆ ಒಂದು ನ್ಯಾಪ್ಕಿನ್ನು, ಇದಿಷ್ಟು ಎಮರ್ಜೆನ್ಸಿಗೆ ನನ್ನ ಬ್ಯಾಗಲ್ಲಿರುತ್ತೆ. ಇದಿಷ್ಟು ಎತ್ತಿಟ್ಕೊಂಡೆ ಫಸ್ಟು. ಇನ್ನು ನನಗೆ 1 ವೀಕಿಂದನೇ ಇಂಜೆಕ್ಷನ್ ಹಾಕ್ಸ್ಬೇಕಲ್ಲಪ್ಪ, ಜ್ವರ ಬರುತ್ತೆ ಅಂತ ಮೈಂಡಲ್ಲಿತ್ತು. ಅವತ್ತಿನ ದಿನ ಬಂದಮೇಲಂತೂ ಅವತ್ತು ಒಂಥರ ಆಗ್ತಾಯಿತ್ತು. ತಾಯಿದಿರಿಗೆ ಇದು ಫಸ್ಟು ಇದೊಂದು ನೋವಿನ ವಿಷಯ ಅನಿಸುತ್ತೆ. ಅವ್ರಿಗೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಅವ್ರ ಜ್ವರದಲ್ಲಿ ಕೊರಗೋದು, ಮಕ್ಕಳನ್ನ ನೋಡೋಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ಬಿಡಪ್ಪ, ಬೇಗ ಚುಚ್ಚಿಸ್ಕೊಂಡು ಬಂದ್ಬಿಡು, ರಾತ್ರಿಗೆ ಚುಚ್ಬಿಟ್ರು ತಡಿವಂತೆ. ಹೆಂಗೆ ಹಾಕೋದು? ಮೇಲಿಂದ ಈ ಕಡೆಗೆ ಮನ್ಗಿಸ್ಬೇಕಿತ್ತು. ಹಾಂ, ಅದನ್ನು ಉಲ್ಟಾ ಆಗೈತೆ, ಕುರಿ ಬರಿ ಕಂಡಂಗೆ ಕಾಡ್ತದೆ ಎಲ್ಲ ಫುಲ್ಲು ಬೆಳ್ಳದಕ್ಕೆ. ಇದು ಫ್ರಿಜ್ಜಲ್ಲಿ ನೀರಿಟ್ಟಿರೋ ಐಸ್ ಕ್ಯೂಬ್ಗೆ ಕಾಲಿಗೆ ಇಕ್ಬೇಕಲ್ಲ. ಈಗಲೇ ಇಕ್ಬಿಡು, ಮರ್ತ್ಬಿಟ್ಟಿಯ. ಅದು ಹಾಕ್ಬೇಕು. ಕಾರ್ ಬುಕ್ ಮಾಡು, ರೆಡಿ ಆಯ್ತು ಗಂಡು. ನೀರಿಕ್ಕು ಬೇಗ, ಮರಿಬೇಡ. ಬರ್ತೀವಿ ಹೋಗಿ. ಓನಪ್ಪ ಹಂಗೆ ಆಡಿಸ್ಬಿಡ್ತೀನಿ. ಓನು ಇಲ್ಲ 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 ಹೋಯ್ತಲ್ಲ ನೋಡು, ನೋವಿಲ್ಲ, ತಣ್ಣ ಆಗೋದಲ್ಲ. ಏನು ಏನಪ್ಪ? ಇನ್ನು ಅಲ್ಲಿಂದ ಬರ್ತಿದ್ದಂಗೆ ನಾನು ಊಟ ಮಾಡೋ ತನಕ ನಮ್ಮಮ್ಮನೂ ನನ್ನ ತಮ್ಮ ಎತ್ಕೊಂಡಿದ್ರು. ನಾನು ಊಟ ಮುಗಿಸ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡೆ. ಅಷ್ಟರಲ್ಲಿ ಅವನಿಗೂ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಅಂದ್ಬಿಟ್ಟು ಫೀವರ್ಗೆ ಅಂತ ಒಂದು ಟಾನಿಕ್ ಕೊಟ್ಟು ಕಳಿಸಿದ್ರು. ಆ ಸಿರಪ್ ಹಾಕ್ಬಿಟ್ಟು ಕಾಲ್ಗೆ ಐಸ್ ಕ್ಯೂಬ್ ಇಟ್ಬಿಟ್ಟು ಹಿಡಕ್ಕೆ ಹೇಳಿದ್ನಲ್ಲ ನಮ್ಮ ಅಮ್ಮಂಗೆ, ಅದು ಐಸ್ ಕ್ಯೂಬ್ ಆಗಿತ್ತು. ಅದನ್ನು ಕರ್ಚೀಫಲ್ಲಿ ತಗೊಂಡು ಡೈರೆಕ್ಟ್ ಹಾಕಬಾರ್ದು, ಎಲ್ಲಿ ಇಂಜೆಕ್ಷನ್ ಮಾಡಿ 2 ಕಾಲ್ಗೂ ಮಾಡಿಬಿಟ್ಟಿದ್ದಾರೆ ಇವನಿಗೆ. ಆ 2 ಕಾಲ್ಗೂ ನಾನು ಅದನ್ನು ಹಾಕಿದ್ರೆ ಸ್ವಲ್ಪ ಗಟ್ಟಿ ಮರ ಥರ ಆಗುತ್ತೆ ಅಂತಾರಲ್ಲ, ಮರಗಟ್ಟದಂಗೆ. ಆ ಥರ ಆದಾಗ ಅವ್ರಿಗೆ ಕಾಲಾಡಿಸ್ದಾಗ ಅದು ನೋವು ಕಾಣಿಸಲ್ಲ. ಅವಾಗವಾಗ ಒಂದು ಸ್ವಲ್ಪ 1 ಅವರ್ ಹಂಗೆ ಗ್ಯಾಪ್ ಕೊಟ್ಕೊಂಡು ಆ ಥರ ಮಾಡೋದು ಬೆಸ್ಟು. ಇನ್ನು ವಿಕ್ಸ್ ಹಚ್ಚೋದಾಗ್ಲಿ, ಉಪ್ಪುಕಾಯಿ ಸಿಕ್ಕೋದಾಗ್ಲಿ, ಬಿಸಿನೀರು ಶಾಖ ಕೊಡೋದಾಗ್ಲಿ ಮಕ್ಳಿಗೆ ಮಾಡಬಾರ್ದು. ಅದು ತುಂಬ ಎಳೆ ಸ್ಕಿನ್ ಇರುತ್ತೆ. ಐಸ್ ಕ್ಯೂಬ್ ಇಡ್ಬೋದು, ಅದನ್ನು ಅಲ್ಲಿ ನರ್ಸೇ ಸಜೆಸ್ಟ್ ಮಾಡ್ತಾರೆ ನಮಗೆ. ಅದಕ್ಕೋಸ್ಕರ ನಾನು ಐಸ್ ಕ್ಯೂಬ್ ಇಡ್ತೀನಿ. ಪ್ರಗತಿಯಿಂದನೂ ಅಷ್ಟೇ, ನಾವು ಐಸ್ ಕ್ಯೂಬೇ ಇಟ್ಟಿರೋದು. ಪ್ರಗತಿಗೂ, ಪ್ರೀತಮ್ಗಾಗಲಿ, ಅನೀಶ್ಗಾಗಲಿ, ಇವನಿಗಾಗಲಿ ಅದು ಬೆಸ್ಟು ರಿಸಲ್ಟು. ಅಂದರೆ ಕಾಲು ಆಡ್ಸೋಕೆ ಆರಾಮಾಗೆ ಒಂದು ಸ್ವಲ್ಪ ಹೊತ್ತಿಗೆ ನೋವು ಕಡಿಮೆ ಆಗುತ್ತೆ. ನನ್ನ ಕೈಯಲ್ಲಿ ಮುಟ್ಟಿದ್ರೂ ಆ ಪ್ಲೇಸ್ನ ಅವ್ನಿಗೆ ಏನೂ ಆಗಲಿಲ್ಲ. ಮತ್ತು ಇಂಜೆಕ್ಷನ್ ಹಾಕ್ಸೋರು
ಹಾಸ್ಪಿಟಲ್ನ ಹತ್ರ ಇರೋದನ್ನ ನೋಡಿ ಸಜೆಷನ್ ತಗೊಳ್ಳಿ. ಮತ್ತೆ ಗೌರ್ಮೆಂಟ್ ಇಂಜೆಕ್ಷನ್ ಬೆಸ್ಟ್ ಅಂತ ಕೇಳಿದ್ರಿ, ಹೌದು ಬೆಸ್ಟ್. ಅದಾದ್ಮೇಲೆ ಒಂದು 5 ಇಂಜೆಕ್ಷನ್ ಎಕ್ಸ್ಟ್ರಾ ಇದಾವೆ 3 ಮಂತ್ಸ್ ಆದ್ಮೇಲೆ. ಅದನ್ನ ಪ್ರೈವೇಟ್ ಅಲ್ಲಿ ಬೇಕಂದ್ರೆ ಅಮ್ಮ ಬರಬಾರ್ದು ಚಿಕನ್ ಫಾಕ್ಸ್ ಅಂತಾರಲ್ಲ ಅದಕ್ಕೆ, ಮತ್ತೆ ಇನ್ನೊಂದು 4ಕ್ಕೆ ಹಾಕ್ತಾರೆ. ಅದನ್ನ ಬೇಕಂದ್ರೆ ಹಾಕಿಸ್ಕೊಳ್ಳಿ ಅಮೌಂಟ್ ಕೊಟ್ಟು ಪ್ರೈವೇಟ್ ಅಲ್ಲಿ. ಗೌರ್ಮೆಂಟು ಹಾಕಿಸ್ಬೋದು 3 ತಿಂಗಳವರೆಗೂ ಯಾವುದು ಡಿಫ್ರೆನ್ಸ್ ಇರಲ್ಲ. ಒಳ್ಳೇದೇನೆ ಅದನ್ನು ಇಂಜೆಕ್ಷನ್ನು. ಅದು ಕಂಪಲ್ಸರಿ ಇರೋದಕ್ಕೆ ಗೌರ್ಮೆಂಟ್ ಅವ್ರು ಫ್ರೀಯಾಗಿ ಕೊಟ್ಟಿರೋದು. 3 ಕಂಪಲ್ಸರಿ ಇರುತ್ತೆ. ಚುಚ್ಚಿ ಮಾಡ್ಬಿಡ್ತಾರಲ್ಲ ಪಾಪಂಗು. ಇನ್ನ ಈ ತರ ಆದಾಗ ಮಕ್ಕಳನ್ನ ಸ್ವಲ್ಪ ಈ ತರ ನಮ್ಗೆ ಸ್ಕಿನ್ಗೆ ಅಂದ್ರೆ ನಮಗೆ ಹತ್ರ ಇರೋ ತರ ಎತ್ಕೊಂಡ್ರೆ ತಾಯಿದಿರಿಗೆ ಅವ್ರಿಗೊಂದು ಫೀಲ್ ಇರುತ್ತೆ, ನಾನು ಸೇಫ್ ಆಗಿದ್ದೀನಿ ಅನ್ನೋ ತರ. ಅವಾಗ ತುಂಬಾ ಜ್ವರ ಬರ್ತಾರೆ, ಕೊರಗ್ತಾ ಇರ್ತಾರಪ್ಪ, ನೋಡಕ್ಕಾಗಲ್ಲ. ಅವಾಗ ಸ್ವಲ್ಪ ಹಗ್ ಮಾಡ್ಕೊಂಡು ಎತ್ಕೊಳ್ಳೋದು ಬೆಸ್ಟ್. ಇನ್ನ ನೈಟ್ ಎಲ್ಲ ಜ್ವರ ಬಂದಿರುತ್ತೆ, ಟಾನಿಕ್ 1 ದಿನದಲ್ಲಿ 3 ಟೈಮ್ಸ್ ಹಾಕಕ್ ಹೇಳಿದ್ರು. 3 ಟೈಮ್ಸ್ ಹಾಕ್ದೆ. ಮತ್ತೆ ನೈಟ್ ಎಲ್ಲ ನನ್ನ ಪಕ್ಕನೇ ಮಲಗಿಸ್ಕೊಂಡು ಕಾಲ್ನ ಎರಡೂನು ಅಲ್ಲಾಡಿಸ್ದಂಗೆ ಅದೇ ತರ ಜೋಡಿಸಿಟ್ಕೊಂಡೆ ಹಂಗೆ ಮಲ್ಕೊಂಡಿದ್ದೀನಿ. ಸ್ವಲ್ಪ ಕಾಲಾಡಿಸಿದಾಗ ಅಳೋದು. ಇನ್ನು ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಯಿತು. ಇವನಿಗೆ ಸ್ವಲ್ಪ ಕಾಲು ನೋವು ಜಾಸ್ತಿ ಬಂದ್ಬಿಟ್ಟಿತ್ತು. ಒಂದು 2 ಡೇಸ್ ಸ್ವಲ್ಪ ಕಾಲಾಡಿಸೋ ಟೈಮಲ್ಲಿ ಅಳ್ತಾ ಇದ್ದ. ಚುಚ್ಚಿಬಿಟ್ಟವ್ರೆ ಡಾಕ್ಟ್ರು, ಕೊರಗುತ್ತೆ, ಏನು ಮಾಡೋಣಪ್ಪ ನಾವು. ಇನ್ನು ನೈಟ್ ನಾನೊಬ್ಳು ಎತ್ಕೊತೀನಿ ಅಂದ್ಬಿಟ್ಟು ನಮ್ಮಮ್ಮ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಎತ್ಕೊಂಡು ಸುಧಾರಿಸ್ಕೊಂಡು ನಂಗೊಂದು ಸ್ವಲ್ಪ ರೆಸ್ಟ್ ಸಿಕ್ಕಿತ್ತು. ಮಧ್ಯಾಹ್ನ ನಾನು ನಿದ್ದೆ ಮಾಡ್ಕೊಂಬಿಟ್ಟಿದ್ದೆ 1 ರೌಂಡು. ಪಾಪುನು ಮಲಗಿದ ಟಾನಿಕ್ ಹಾಕಿದ್ಮೇಲೆ. ಇನ್ನು ಸಂಜೆನೂ ನಮ್ಮಮ್ಮ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು. ನೈಟ್ ನಾನೇ ಸುಧಾರಿಸ್ಕೊಬೇಕಲ್ವ ಅಂದ್ಬಿಟ್ಟು. ಅವ್ರು ನೈಟು ಬರೋಕ್ಕಾಗಲ್ಲ, ಯಾಕೆಂದರೆ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಅವ್ನ ಹತ್ತಾಗೆ ಎಚ್ಚರಿಕೆಯಾಗಿ ಬಂದು ನೋಡ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತಾರೆ. ಎತ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಅವ್ರಿಗೆ ಸುಸ್ತಾಗ್ತಿರುತ್ತಲ್ವ, ಅದಕ್ಕೆ. ಇನ್ನು ನೈಟ್ ಜವಾಬ್ದಾರಿ ನಂದು. ಆಗಲೇ ಕುದಿ ಹಾಕ್ಬಿಟ್ಟಿದ್ಯಾ? ನೀರು ಇಕ್ಬಿಟ್ಟು ಒಂದು ಸ್ವಲ್ಪ ಹಸಿಟ್ಟು ಹಾಕಿದ್ರೆ ಅದು ಬರುತ್ತೆ ಮೇಲೆ ಕುಕ್ಕಿ. ಅವಾಗ ಹಸಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ಈ ಥರ ಕುದಿ ಹಾಕ್ಬೇಕು. ಆಮೇಲೆ ಇವಾಗ ಕೆಳಗಡೆ ಇಟ್ಕೊಂಡು ತಿರುಗಿಸ್ಬೇಕು. ಅದ್ಮೇಲೆ ತಿರುಗಿಸ್ತೀನಿ. ಇವತ್ತು ದೊಡ್ಡದಕ್ಕೆ ಇಕ್ಕಿದ್ದೀನಿ. ನೆಂಟರೆಲ್ಲ ಬಂದಾರ, ಪವಿತ್ರ ಅವ್ರ ಮನೆಯವರು. ಇದನ್ನ ತಗೊಳ್ಳ. ನಮ್ಮ ತಮ್ಮ ನೋಡಿ ಹಿಂಗಾಗಿದ್ದಾನೆ, ಅದಕ್ಕೆ ಅವನ್ನ ತೋರಿಸಲ್ಲ. ಇದು ಕೊಡುವಾರೆ ಚೆನ್ನಾಗೇ ಇದ್ದೀನಿ, ವಿಡಿಯೋದಲ್ಲ ಚೆನ್ನಾಗೇ ಕಾಣಿಸ್ತೀನಿ. ಇದು ಕಾವಲು ಇವತ್ತು 4 ಮುದ್ದೆ ಮಾಡಬೇಕು. 4 ಏನು 5 ಆಯ್ತವೆ ಇವ್ರು ತಿನ್ನ ಮುದ್ದೆಗೆ. ನಮ್ಮೂರಲ್ಲಾದ್ರೆ 2 ಮುದ್ದೆ ಇವು. ನಮ್ಮ ಕಡೆ ಎಲ್ಲ ಮಾಡ್ತಿದ್ರು. ನಾವು ಅಪ್ಪ ಇದ್ದಿದ್ರು 3 ಹಾಕ್ತಿದ್ದು ನೋಡಿ. ಈ ಥರ ಹಿಂಗೆ ತಿರ್ಕೊಳ್ಳೋದು. ಹಿಂಗೆ ಕೋಲು ಇದನ್ನ ಕಾವಾಲು ಅಂತ ಮಡಿಕೊಂಡಿರ್ತೀವಿ ನಾವು. ಅದಿಲ್ಲ ಅಂದರೆ ಕಾಲಲ್ಲೇ ಬಟ್ಟೆ ಹಾಕೊಂಡು ಇಟ್ಕೊಂಡು ಜಾಸ್ತಿ ಮಾಡೋದಾದ್ರೆ, ಇಲ್ಲ ಅಂದರೆ ಆ ಥರ ಟೀ ತಪ್ಪಲಿ ಇಟ್ಕೊಂಡ್ರೆ ಈಸಿ ಆಗುತ್ತಲ್ಲ. ಇಡೀ ಇರುತ್ತೆ, ಇಟ್ಕೊಂಡು ಒಂದು ಕೋಲಲ್ಲಿ ಹಿಂಗೆ ತಿರುಗಿಸ್ಕೊಬೋದು. ಸೌಟ್ ಹಿಂಡಲ್ಲಾದ್ರು ಹಿಂಡಲ್ಲೇ ತಿರುಗಿಸ್ಕೊಳೋದು. ನಾನು ಇವತ್ತು ತಪ್ಪಲೆ ಇಕ್ಕಿದ್ನಲ್ಲ, ಎಲ್ಲ ನೀಟಾಗಿ ಹೊಂದಿಸ್ಬಿಟ್ಟು ಬೇಯಕ್ಕಿಟ್ಟ ಮೇಲೆ ಬಿಸಿ ಹತ್ಮೇಲೆ ಆಬೆ ಕೊಡೋದು. ನೋಡಿ ಹಿಂಗೆ ಮುದ್ದೆ ತಿರ್ಗಿಸೋದು. ಒಬ್ಬೊಬ್ರು ಹಿಂಗೆ ತಿರುಗಿಸ್ತಾರೆ, ಅವ್ರು ಮುದ್ದೆನೇ ತಿರ್ಗ್ಸಕ್ ಬರಲ್ಲ. ನಮ್ಮ ಕಡೆ 2 ಕೋಲ ತಿರ್ಗಿಸ್ತಿದ್ವಿ ನಾವು. ಒಲೆ ಮೇಲೆ ಕಾವಲ್ ಹಾಕೊಂಬಿಟ್ಟು 2 ಕೋಲ್ ತಗೊಂಡು 20ರಿಂದ 30 ಮುದ್ದೆ ಮಾಡಬೇಕಾಗಿತ್ತು. ನೀನು ಪ್ರಗತಿ ಅಷ್ಟಿದ್ದಾಗ್ಲಿಂದನೇ ಮಾಡ್ತಿದ್ದಲ್ವ ಅಡುಗೆನ? ಬಿಡ್ತಿರ್ಲಿಲ್ಲ ಅವಾಗ. ನೀನು ಸುಮ್ಮನೆ ಸ್ಕೂಲ್ ಕಡೆಗೆ ಹೋಗ್ಬಿಡ್ಬೇಕು ತಾರೆ, ಅಷ್ಟೊಂದು ಬುದ್ಧಿ ಇಲ್ಲ. ಅಲ್ಲ, ಇಟ್ಬೇಕಾದ್ರೆ ಮಾಡಿವಿ ಸ್ಕೂಲ್ ಮಾತ್ರ ಹೋಗ್ತಿದ್ದೆ. ಇವಾಗ ನಂಗೆ ಒಬ್ಬೊಬ್ರು ನೋಡಿದಾಗೆಲ್ಲ ಕೊರ್ಗಿ ಸಾಯ್ತಾ ಇದ್ದೀನಿ ನಾನು. ಅಮ್ಮ ಇಟ್ ಮಾತ್ರ ಮಾಡ್ತಿದ್ದೆ, ಎಲ್ಲಿ ಹೋಗ್ತಿರ್ಲಿಲ್ಲ? ಸ್ಕೂಲ್ಗೆ. ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಅವರು. ಮನೇಲಿ ಇಟ್ಟು ಮಾಡೋದು ಈಸಿ ಅವಾಗ. ಇವಾಗ ಅಯ್ಯೋ ಓದಿದ್ರೆ ಆಗೋದು. ಇವತ್ತು ಯಾರು ಒಂದು ಬುಕ್ ತಗೊಂಡ್ರು ಜೀವ ಇದು ನಮಗೆ
ಕೊರಗ್ತದೆ ಅಂತ ಕೊರಗುತ್ತೆ. ಅದಕ್ಕೆ ಇವ್ರು ನಮ್ಮ ಹುಡುಗರಿಗೆಲ್ಲ ಹೇಳೋದು ನಾನು, ಓದ್ರಿ ಓದ್ರಿ ಓದ್ರಿ. ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ, 3 ಜನ ಮದ್ವೆನೇ ಮಾಡಬಾರ್ದು, ಜಾಸ್ತಿ ಓದಿಸ್ಬೇಕು. ನಾನು ಓದಿಲ್ಲ ಅಂತ ಆಸೆ ಇಟ್ಕೊಂಡಿದ್ದು, ನಾನು ಫುಲ್ ಅದೊಂದೇ ಆಸೆ ಇಟ್ಕೊಂಡಿದ್ದೀನಿ. ಅದು ಯಾವುದು ನೆರವಾಗಲಿಲ್ಲ, ಅದೇ ಬೇಜಾರು. ಓದಿ ಏನು ಮಾಡಿಲ್ಲ ಅಂತ ನಮ್ಮ ಅಮ್ಮಂಗೆ ಬೇಜಾರು. ಮುಟ್ಟಿ ನೋಡಿದ್ರೆ ಮುದ್ದೆ ಕೈಗಂಟಬಾರ್ದು, ಅಂಟಬಾರ್ದು, ಮತ್ತೆ ಕರೆಕ್ಟ್ ತೆಳುವಾದ ಗಟ್ಟಿಗದ ಅಂತ ಗೊತ್ತಾಗುತ್ತೆ. ನಾನು 2 ಮುದ್ದೆ ಮಾಡೋದು ವಿಡಿಯೋ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಇದೆ ನೋಡಿ. ಬಾಣಂತಿ ಟೈಮಲ್ಲಿ ಹಿಟ್ಟಿನ ಬೇ ಹೇಗೆ ಕೊಡೋದು ಅಂತ ಕೇಳ್ತಾ ಇದ್ರಿ, ಅದಕ್ಕೆ ಇವತ್ತು ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ರು. ಇದನ್ನ ನೀಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಇವತ್ತು. ಈ ತರ ಮುದ್ದೆ ಮಾಡ್ಬೇಕಾದ್ರೆ ಅದ್ರ ಹಬೆ ಮುಚ್ಚುತ್ತಾರಲ್ಲ ಪ್ಲೇಟು, ಆ ಹಬೆನ ಮುಖಕ್ಕೆ ತಗೊಳ್ಳೋದು. ಅದು ಸಾಂಬಾರು ಮಟನ್ ಸಾರು ಇವತ್ತು ಸಂಡೇ ಸ್ಪೆಷಲ್. ಅದಕ್ಕೋಸ್ಕರ ಮುದ್ದೆ ಮಾಡಿದ್ದಾರೆ, ಇಲ್ಲಾಂದ್ರೆ ಮುದ್ದೆ ಮಾಡಲ್ಲ. ಮುಚ್ಚಿಬಿಟ್ಟು ಇವಾಗ ಹಬೆ ತುಂಬ್ಕೊಂಡ ಮೇಲೆ ತೆಗೆದ್ಬಿಟ್ಟು ಮುಖ ಕೊಡೋದು ತಾನೆ. ಬಿಡು, ಒಂಚೂರು ನೀರು ಬಿಟ್ಟರೆ ನೀಟಾಗಿ ಹಬೆ ಬರುತ್ತೆ. ಹಬೆ ಬರಲಿ ಅಂತ ನೀರು ಬಿಟ್ಟಿರೋದು. ನೀರು ಒಳಗೆ ಕಿಳ್ಕೊಳ್ಳಂಗೆ ಈ ಸಂದಿಗೆಲ್ಲ ಬಿಟ್ಟರೆ ನೋಡಿ, ಆಗಲೇ ಹಬೆ ಬರ್ತಾ ಐತೆ. ಹಿಟ್ಟು ಸಿಯಲ್ಲ, ಆವಾಗ ನೀವು ಹಬೆ ಮಕ್ಕಕ್ಕೆ ಆಗೋಷ್ಟು ಕೊಡ್ಬೋದು. ಇಲ್ಲಾಂದ್ರೆ ನೀರು ಬಿಡಂಗಿಲ್ಲ, ಹಬೆ ಬೇಕು ಅಂದಾಗ ಮಾತ್ರ. ಇಲ್ಲಾಂದ್ರೆ ಹಂಗೆ ಹಬೆಗೆ ಒಂಚೂರು ಒಂದು 5 ನಿಮಿಷ ಇಟ್ಟರೆ ಹಿಟ್ಟು ಅಳ್ಕೊಳ್ಳುತ್ತೆ. ಆಮೇಲೆ ತಿರ್ಕೊಳ್ಳೋದು, ತಿರ್ಕೊಂಡು ಮುದ್ದೆ ಕಟ್ಕೊಳ್ಳೋದು ಅಷ್ಟೇ. ಇವಾಗ ನಿನಗೆ ಹಬೆ ಕೊಡೋ ಹಿಟ್ಟಿನ ಹಬೆ ಕೊಡೋಕ್ಕೋಸ್ಕರ ನೀರು ಹಾಕಿರೋದು. ಇವಾಗ ಕಡಿಮೆ ಮಾಡ್ಕೊಂಡು ಅದು ತೆಗೆದು ಈಗ ಒಂದು ಟವಲ್ ಉದ್ಕೊಂಡು ಮುಖಕ್ಕೆ ಕಟ್ಕೊಂಡ್ರೆ ನೀಟಾಗಿ ಹಬೆ ಮುಖಕ್ಕೆ ಬರುತ್ತೆ, ಆಚೆ ಹೋಗಲ್ಲ ಅಂತ ಅಷ್ಟೇ ಟವಲ್ ಉದ್ಕೊಳ್ಳೋದು. ಇಲ್ಲಾಂದ್ರೆ ಅಷ್ಟು ಹಬೆ ಬರಲ್ಲ, ಏಕೆಂದ್ರೆ ಇದು ಚಿಕ್ಕದಾಗಿ ಮಾಡ್ತಾ ಇರೋದಲ್ವಾ, ಅಲ್ಲಿ ಉರಿನ ಕಡಿಮೆ ಮಾಡ್ಕೊಂಡು ಹಂಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಕವರ್ ಆದ್ಮೇಲೆ ಟವಲಲ್ಲಿ ಹಬೆ ಸ್ವಲ್ಪ ಮುಖಕ್ಕೆ ಚೆನ್ನಾಗಿ ಬರುತ್ತೆ. ಇದರಿಂದ ಶೀತ ಇಳಿಯುತ್ತೆ ಅನ್ನೋದು ಮೇಯ್ನು. ಬಾಣಂತಿ ಸನ್ನಿ ಅಂತ ಏನಂತಾರೆ ಅದು ಸೇರಲ್ಲ, ಮತ್ತೆ ಮುಖ ಊದ್ಕೊಂಡಿರುತ್ತೆ. ಪ್ರೆಗ್ನೆಂಟ್ ಇದ್ದಾಗ ಆ ಮುಖ ಊತ ಅನ್ನೋದು ಇಳ್ದಿರಲ್ಲ, ಕಣ್ಣು ಮುಖ ಅದೆಲ್ಲ ಊದಿರೋದು ಈ ಹಬೆಯಿಂದ ಇಳಿಯುತ್ತೆ. ಈ ತರ ದೂರದಿಂದ ತಗೊಂಡ್ರೆ ಸಾಕು. ಮುಖ ಮತ್ತೆ ಕಿವಿನೂ ಕೊಡ್ಬೇಕು, ಹಿಂಗೆ ತಿರ್ಗಿಸಿ ಅದರಿಂದ ಏನು ಬೆವರು ಅದ್ರೊಳಗಡೆ ಬೀಳಲ್ಲ. ಆ ತರ ಎಲ್ಲ ಏನು ಯೋಚನೆ ಮಾಡಬೇಡಿ. ಸುಮ್ಮನೆ ಹಿಂದೆ ದೂರದಿಂದ ಸ್ಟೀಮ್ ಬಿಸಿ ಮುಖಕ್ಕೆ ಬಿಸಿ ಸಿಗೋದಷ್ಟೇ. ಸ್ಲಿಮ್ ಆಗ್ಬಿಟ್ಟಾನೆ ಅಂತನಾ? ಅಷ್ಟ್ರಲ್ಲಿ ನನ್ನ ತಂಗಿರು ಊರಿಂದ ಬಂದ್ರು, ಊರಿಗೆ ಹೋಗಿದ್ರು ಅಂದ್ಬಿಟ್ಟು ಇಲ್ಲಿಗೆ ಬಂದು ಹೋದ್ರು. ಯಾಕೆಂದ್ರೆ ನಾವು ನಾನ್ ವೆಜ್ ಮಾಡಿದ್ವಿ, ನನ್ನ ತಂಗಿ ತಿನ್ನಲ್ಲಲ್ವಾ, ನಮ್ಮ ಬಾವ ಅವ್ರಿಗೆ ಅಂತ ಕರೆದ್ವಿ ಬಂದೋಗ್ರಿ ಅಂತ. ಮಾಡು. ನನ್ನ ತಂಗಿ ಸ್ವಲ್ಪ ಊರಿಂದ ರಾಗಿ ತೆನೆ, ಪಪ್ಪಾಯ ಸೊಪ್ಪು, ವಿಳೆದೆಲೆ ಅವ್ರ ತೋಟದಲ್ಲಿತ್ತು ಅಂತ ಫ್ರೆಶ್ ಆಗಿರೋ ವಿಳೆದೆಲೆ ತಂದಿದ್ರ. ಅದನ್ನ ನೋಡ್ಬಿಟ್ಟು ಇನ್ನು ಸುಮ್ಮನಿರಕ್ಕಾಗತ್ತಾ, ಇಬ್ರು ಕುತ್ಕೊಂಡು ಎಲೆ ಅಡಿಕೆ ಹಾಕೊಂಡ್ವಿ. ನನ್ನ ತಂಗಿಗೂ ಫೇವ್ರೇಟು ವಿಳೆದೆಲೆ ಎಲೆ ಅಡಿಕೆ ಅಂದರೆ. ನಾನು ಅವಾಗವಾಗ ಹಾಕ್ತೀನಿ, ಯಾವಾಗಲೂ ಹಾಕಲ್ಲ. ಇದ್ರೆ ಗ್ಯಾರಂಟಿ ಹಾಕ್ತೀನಿ. ನನಗೂ ಫೇವ್ರೇಟ್ ಅಂತಾನೆ ಅನ್ಬೋದು. ಅಂದರೆ ತುಂಬ ಹುಚ್ಚೇನಿಲ್ಲ, ಹಾಕೊಂತೀವಿ ಅಷ್ಟೇ. ಮೊನ್ನೆ ಏನೇನೋ ಹಾಗೆ ಹೋಯ್ತಾ ಇದ್ದೆ ಅನ್ನೋದಲ್ಲ, ಫುಲ್ಲು ತಲೆ ಸೊಪ್ಪು ನಾನು ಹೊರಗಡೆ ಚಪಾತಿ ಸೊಪ್ಪಲ್ಲೆಲ್ಲ ಹೋಗಿ ಸಿಗಲಿಲ್ಲ. ದಂಡಿ ಸೊಪ್ಪು ತಂದಿದ್ದೆ, ದಂಡಿ ಸೊಪ್ಪು ನೀನು ತಂದಿದ್ಯಾ? ಆ ದಂಡಿ ಸೊಪ್ಪು ತಿನ್ನಂಗಿಲ್ಲ, ನಾನು ಬೇರೆ ಮಾಡಲ್ಲ. ಸೌತೆಕಾಯಿ ತಿಂದಿದ್ದೆ. ಇನ್ನು ಈ ಟೈಮಲ್ಲಿ ಎಲೆ ಅಡಿಕೆ ಹಾಕೊಳ್ಳೋದು ತುಂಬಾನೇ ಒಳ್ಳೇದು. ಎಲೆ ಅಡಿಕೆ ಸುಣ್ಣ ಬಿದ್ದಾಗ ಕ್ಯಾಲ್ಶಿಯಂ ಅನ್ನೋದು ಚೆನ್ನಾಗಿ ನ್ಯಾಚುರಲ್ ಆಗಿ ಸಿಗುತ್ತೆ ಬಾಡಿಗೆ. ನಾನು ನಾನ್ ವೆಜ್ ತಿಂದಿರೋ ಟೈಮಲ್ಲಿ ಅದ್ರ ಜೊತೆ ಒಂಚೂರು ಬಜೆ ಅನ್ನೋದನ್ನ ಕಿತ್ಬಿಟ್ಟು ಹಾಕೊತಾ ಇದ್ದೀನಿ.
ಎಲೆ, ಅಡಿಕೆ ಸುಣ್ಣ ಮತ್ತು ಬಜೆ ಇದಿಷ್ಟು ಸೇರಿಸಿ ಎಲೆ ಅಡಿಕೆ ಹಾಕೊಳ್ಳೋದು. ಬಜೆ ಅನ್ನೋದು ಜೀರ್ಣ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ವೀಳ್ಯದೆಲೆ, ಎಲೆ ಅಡಿಕೆನೂ ಅಷ್ಟೇ. ನಾನ್ ವೆಜ್ ತಿಂದಿರೋ ಟೈಮಲ್ಲಿ ಜೀರ್ಣ ಆಗಲ್ಲ, ಅದು ಸ್ವಲ್ಪ ಹೆವಿ ಇರುತ್ತಲ್ವ ನೈಟ್ ಟೈಮ್ ಅಂತೂ, ಆಗ ಕಂಪಲ್ಸರಿ ಹಾಕೊತೀನಿ. ಇವಳು ಬೇರೆ ಅದೇ ದಂಡಿ ಸ್ವಲ್ಪ ಕೊಡ್ಲ. ಇನ್ನು ಊರಿಂದ ಇಲ್ಲಿಗೆ ಬಂದಿದ್ದು ಲೇಟ್ ಆಗಿತ್ತು. ಇಲ್ಲಿಂದ ಇನ್ನು ಅವ್ರ ಮನೆಗೆ ಬೇರೆ ಹೊರಡ್ಬೇಕಿತ್ತು. ಊಟ ಮಾಡ್ಕೊಂಡು ಪ್ರಗತಿನ ಒಬ್ಳನ್ನೇ ಬಿಟ್ಟು ಬಂದ್ಬಿಟ್ಟಿದ್ರು. ಏನೋ ಟೆಸ್ಟ್ ಓದ್ಕೊಬೇಕು ಅಂತ ಕರ್ಕೊಂಬಂದು ಇಲ್ಲಾದ್ರೂ ಬಿಟ್ಬಿಟ್ಟು ಹೋಗಿದ್ರು. ಇಲ್ಲಿ ಓದ್ಕೊಳ್ಳಲ್ಲ ಅಂತ ಇಲ್ಲಿ ಬಿಟ್ಟಿಲ್ಲ ಮೋಸ್ಟ್ಲಿ ಅನ್ಸುತ್ತೆ. ಇಲ್ಲಾದ್ರೂ ಬಿಟ್ಟು ಹೋಗಿದ್ರೆ ಆಗ್ತಿತ್ತು. ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ 3 ಜನನು ಅಷ್ಟೇ. ಟೈಮ್ ತುಂಬ ಶಾರ್ಟ್ ಆಗಿತ್ತು. ಅಷ್ಟರಲ್ಲಿ ಅವರು ಹೊರಡೋಕ್ಕೆ ಟೈಮ್ ಆಗುತ್ತೆ, ಹೊರಡ್ಬೇಕು, ಇನ್ನು ಅವಳು ಒಬ್ಳೇ ಇರ್ತಾಳೆ ಅಂತ ಅದೊಂದು ಭಯ ಇರುತ್ತಲ್ವ. ಸರಿ ಹೊರಟ್ಬಿಟ್ರು. ಬಾಯ್ ಬಾಯ್ ಮಾಡು ಕೈಯಲ್ಲಿ. ಪ್ಲೇನ್ ಕಿಸ್ ಕೊಡು ಹಂಗನ್ನು. ಆಕಾಶು ಇದು ನೀ ಕಲ್ದಾಕ ಅದನ್ನ ಕೊಡಿ ಹಾಕ್ತೀನಿ. ನಾನು ಎತ್ಕೊಂತೀನಿ, ಕೊಡ್ತೀನಿ ನಾನು. ಅವನು ಹಾಕೊಂಡ್ರೆ ಬರೋ ಬಾಯ್ ಮಾಡು ಅಮ್ಮಂಗೆ. ಬಾಯ್ ಇಲ್ಲಿ ಇರ್ತೀನಪ್ಪ. ಇಲ್ಲೇ ಇರೋ. ಇಲ್ಲೇ ಇರ್ತೀಯಾ? ಅನೀಶ್ ಬೇಕಾ? ಅನೀಶ್ ಬೇಕಂತೆ. ಅನೀಶ್ ಇದ್ರೆ ಇರ್ತಿದ್ದ. ಪಾಪ ಪಾಪ ಅವನಲ್ಲ, ಚಿಕ್ಕ ಪಾಪ, ಅವನ ಜೊತೆ ಇರು. ಅವ್ನು ಆಟ ಆಡೋದಲ್ಲ, ಪ್ರೀತಮ್ ಜೊತೆ ಆಟ ಆಡೋರು ಬೇಕಲ್ಲ. ಏನಪ್ಪ? ಸರಿ ಬಾಯ್. ಬಾಯ್. ಫೋನ್ ಮಾಡ್ರಿ ಹೋದ್ಮೇಲೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.